ಯಾವುದೇ ಸೂಕ್ತ ಭದ್ರತೆ ಇಲ್ಲದೆ ಮೆಟ್ರೋ ಕಾಮಗಾರಿ ನಡೀತಾ ಇದೆ. ಇನ್ನು ಮೆಟ್ರೋ ಪಿಲ್ಲರ್ ಕಾಮಗಾರಿ ಮೇಲೆ ಬಹುದೊಡ್ಡ ಅನಾಹುತ ಒಂದು ತಪ್ಪಿದೆ. ಬೈಕ್ ವಾಹನ ಸವಾರರ ಮೇಲೆ ಬೀಳ್ತಿವೆ ವೆಲ್ಡಿಂಗ್ ಕಿಡಿಗಳು. ಪಿಲ್ಲರ್ ಮೇಲೆ ವೆಲ್ಡಿಂಗ್ ಕಿಡಿಗಳಿಗೆ ಹೊತ್ತಿ ಉರಿದ ಚೀಲಗಳು. ಸಾದಾಹಳ್ಳಿ ಗೇಟ್ ಬಳಿ ಮೆಟ್ರೋ ಕಾಮಗಾರಿ ನಡೀತಾ ಇದ್ದು, ಯಾವುದೇ ಸೂಕ್ತ ಭದ್ರತೆ ಇಲ್ಲದೆ ಈ ಒಂದು ಮೆಟ್ರೋ ಕಾಮಗಾರಿ ನಡೀತಾ ಇದೆ. ಏರ್ಪೋರ್ಟ್ ರಸ್ತೆಯಲ್ಲಿರುವ ಸಾದಾಹಳ್ಳಿ ಗೇಟ್ ಬಳಿ ನಡೀತಾ ಇರುವಂತಹ ಮೆಟ್ರೋ ಕಾಮಗಾರಿ. ಇನ್ನು ಪಿಲ್ಲರ್ ಮೇಲಿಂದ ದೊಡ್ಡ ಗಾತ್ರದ ಬೋಲ್ಟ್ಗಳು ಬೀಳ್ತಾ ಇದ್ದಾವೆ. ಪಿಲ್ಲರ್ ಮೇಲೆ ವೆಲ್ಡಿಂಗ್ ನಡೀತಾ ಇದ್ದು, ಆ ಸಂದರ್ಭದಲ್ಲಿ ದೊಡ್ಡ ಗಾತ್ರದ ಬೋಲ್ಟ್ಗಳು ಹಾಗೆ ವೆಲ್ಡಿಂಗ್ ಕಿಡಿಗಳು ಕೆಳಗಡೆ ಬೀಳ್ತಿವೆ. ರಸ್ತೆಯಲ್ಲಿ ಸಂಚರಿಸುವ ಪ್ರಯಾಣಿಕರಿಗೆ ಇದೊಂದು ಪ್ರಾಣ ಸಂಕಟ ಅಂತಾನೆ ಹೇಳಬಹುದು. ಸ್ವಲ್ಪ ಏನಾದರೂ ಯಾಮಾರಿದ್ರೆ ವಾಹನ ಸವಾರರಿಗೆ ಆಪತ್ತಂತೂ ತಪ್ಪಿದ್ದಲ್ಲ. ಹೀಗಾಗಿ ಅಪಾಯ ಆಗುವ ಮೊದಲೇ BMRCL ಸಂಸ್ಥೆ ಎಚ್ಚೆತ್ತುಕೊಳ್ಬೇಕಾಗಿದೆ. ಬೆಂಗಳೂರು ಹೊರವಲಯದಲ್ಲಿರುವ ಸಾದಾಹಳ್ಳಿ ಗೇಟ್ ಬಳಿ ನಡೆದಿರುವಂತಹ ಘಟನೆ, ಹಾಗೆ ನಾವು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ, ಗಮನಿಸ್ತಿದ್ದೀರಾ ನೀವು ಕೂಡ. ಪಿಲ್ಲರ್ ಮೇಲೆ ವೆಲ್ಡಿಂಗ್ ಕಿಡಿಗಳಿಗೆ ಈಗ ಚೀಲಗಳು ಹೊತ್ತಿ ಉರಿದಿವೆ. ಸ್ವಲ್ಪ ಏನಾದರೂ ಯಾಮಾರಿದಿದ್ರೆ ದೊಡ್ಡ ಅನಾಹುತವೇ ಸಂಭವಿಸ್ತಾ ಇತ್ತು ಅಂತಲೇ ಹೇಳಬಹುದು. ನೋಡಿ, ಇದ್ದಕ್ಕಿದ್ದಾಗೆ ಹೇಗೆ ಬೆಂಕಿ ಕಾಣಿಸ್ಕೊಳ್ಳುತ್ತೆ ಅನ್ನೋದರ ಕುರಿತಾಗಿ ನೀವು ಗಮನಿಸಬಹುದು ದೃಶ್ಯಾವಳಿಗಳಲ್ಲಿ. ಯಾವುದೇ ಸೂಕ್ತ ಭದ್ರತೆ ಇಲ್ಲದೆ ಈ ಒಂದು ಕಾಮಗಾರಿ ನಡೀತಾ ಇದೆ. ಒಂದು ಕಡೆ ಅವ್ರಿಗೂ ಕೂಡ ಆಪತ್ತು, ಮತ್ತೊಂದು ಕಡೆ ಕೆಳಗಡೆ ಓಡಾಡುವಂತಹ ವಾಹನ ಸವಾರರಿಗೂ ಕೂಡ ಆಪತ್ತು ಅಂತಲೇ ಹೇಳಬಹುದು. ಗಮನಿಸ್ತಾ ಇದ್ದೀರಾ, ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸಾದಾಹಳ್ಳಿ ಗೇಟ್ ಬಳಿ ನಡೀತಾ ಇರುವಂತಹ ಮೆಟ್ರೋ ಕಾಮಗಾರಿ. ಈ ಒಂದು ಮೆಟ್ರೋ ಅನಾಹುತಗಳು ಇದೇನು ಮೊದಲೇನಲ್ಲ ಅಂತಲೇ ಹೇಳಬಹುದು. ಬೆಂಗಳೂರಿನಲ್ಲೇ ಒಂದು ಫ್ಯಾಮಿಲಿನ ಅಂದರೆ ತಾಯಿ ಮತ್ತು ಮಗುವನ್ನು ಕಳೆದುಕೊಂಡಿರುವಂತಹ ಘಟನೆ ಅಂತೂ ಎಲ್ರಿಗೂ ಕೂಡ ಗೊತ್ತಿದೆ. ಅದಾದ ಮೇಲೆ ಪೊಲೀಸ್ ಅಧಿಕಾರಿ ಎರಡ ಈ ಮೆಟ್ರೋ ಅವಾಂತರಗಳಿಂದ ಪ್ರಾಣ ಕಳೆದುಕೊಂಡಿರುವವರ ಸಂಖ್ಯೆ. ಸೊ ಈಗ ಮತ್ತೊಂದು ಅನಾಹುತ ಜರುಗೋದಕ್ಕಿಂತ ಮುಂಚೆ BMRCL ಸಂಸ್ಥೆ ಎಚ್ಚೆತ್ತುಕೊಳ್ಬೇಕಾಗಿದೆ. ಅಟ್ಲೀಸ್ಟ್ ವಾಹನ ಸವಾರರಿಗೆ ಬೇರೆಡೆ ಸಂಪರ್ಕವನ್ನ ಕೂಡ ಆದರೂ ಕಲ್ಪಿಸಿಕೊಡ್ಬೇಕು ಕಾಮಗಾರಿ ಮುಗಿಯೋವರೆಗೂ ಕೂಡ. ಈ ಕುರಿತು ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಯಾವುದೇ ಸೂಕ್ತ ಭದ್ರತೆ ಇಲ್ಲದೆ ಈ ಒಂದು ಮೆಟ್ರೋ ಕಾಮಗಾರಿ ನಡೀತಾ ಇದೆಯಲ್ಲ, ಅಂಡ್ ಅನಾಹುತ ಕೂಡ ಸಂಭವಿಸಿದೆ. ದೊಡ್ಡ ಮಟ್ಟದ ಅಲ್ಲದೆ ಇದ್ರೂ ಕೂಡ ಅದನ್ನು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಮಧುಮನ, ಈಗ ಏನಂದ್ರೆ ಒಂದು ಕಡೆ ಏನೋ ಮೆಟ್ರೋ ಕಾಮಗಾರಿ ಆಗ್ತಿದೆ, ಒಂದು ರೀತಿ ಅದು ಖುಷಿ ತರತಕ್ಕಂಥ ವಿಚಾರ. ಆದ್ರೆ ಮತ್ತೊಂದು ಕಡೆ ಅಲ್ಲಿ ಕಾಮಗಾರಿ ಏನ್ ನಡೀತಿದೆ, ಕಾಮಗಾರಿ ನಡೀತಕ್ಕಂಥ ಸಂದರ್ಭದಲ್ಲಿ ಯಾವುದೇ ರೀತಿ ಏನೋ ಆ ಸೇಫ್ಟಿ ಯೂಸ್ ಮಾಡದ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥ ಪ್ರಶ್ನೆ ನಿಜಕ್ಕೂ ವಿಮರ್ಶೆ ಮಾಡ್ಬೇಕಾಗತ್ತೆ. ಒಂದು ಕಡೆ ಕೆಳಗಡೆ ಅಂದ್ರೆ ಸರ್ವಿಸ್ ರಸ್ತೆಯಲ್ಲಿ ಪ್ರತಿಯೊಂದು ವಾಹನ ಕೂಡ ಲೀಲಾಜಲವಾಗಿ ಅಂತ ಪಾಸ್ ಆಗ್ತಿದೆ. ಅಂದ್ರೆ ಮೇಲೆ ಅಂದ್ರೆ ವೆಲ್ಡಿಂಗ್ ಕೆಲಸನ ಮಾಡ್ತಾ ಇರ್ತಕ್ಕಂಥದ್ದು ಜೊತೆಲಿ ಇನ್ನಿತರ ಕಾಮಗಾರಿಗಳನ್ನ ಮಾಡ್ತಿದ್ದಾರೆ. ಆದ್ರೆ ಎಲ್ಲೂ ಕೂಡ ಸೇಫ್ಟಿಯಾಗಿ ಕೆಳಗಡೆ ನಿಲ್ಸಿ ಅಥವಾ ಬರ್ತಕ್ಕಂಥ ವೆಹಿಕಲ್ ನ ಸ್ಟಾಪ್ ಮಾಡಿ ಆ ಕೆಲಸ ಮುಗ್ದಾದ್ಮೇಲೆ ಮತ್ತೆ ಅದನ್ನ ಮೂವ್ ಮಾಡ್ತಕ್ಕಂಥ ಕೆಲಸದಕ್ಕೆ ಯಾರು ಕೂಡ ಏನೋ ಅಲ್ಲಿ ನಿಲ್ಸಿ ಮಾಡ್ತಕ್ಕಂಥ ಕೆಲಸವನ್ನ ಯಾರು ಕೂಡ ಮಾಡ್ತಿಲ್ಲ. ಮತ್ತೊಂದು ಕಡೆ ಮೇಲೆ ಮಾಡ್ತಕ್ಕಂಥ ಕೆಲಸದಿಂದ ಮೇಲೆ ನೆಟ್ಟಿಗಳು ಬೀಳುತ್ತೆ. ಸೊ ದೊಡ್ಡ ಗಾತ್ರದ ಬೋಲ್ಟ್ಗಳು ಕೆಳಗಡೆ ಬೀಳ್ತಿದೆ. ಆದ್ರೆ ವಿತೌಟ್ ಹೆಲ್ಮೆಟ್ ಕೂಡ ಸರ್ವಿಸ್ ರಸ್ತೆಯಲ್ಲಿ ಸವಾರನು ಓಡಾಡ್ತಿರ್ತಕ್ಕಂಥ ಕೆಲಸ ಕೂಡ ಆಗ್ತಿರುತ್ತೆ. ಆದ್ರೆ ಎಲ್ಲೂ ಕೂಡ ಆ ಬೋಲ್ಟ್ಗಳಲ್ಲಿ ಬೀಳ್ತಕ್ಕಂಥ ಸಂದರ್ಭದಲ್ಲಿ ಯಾರಿಗೂ ಕೂಡ ಏನು ಅಲ್ಲಿ ಬರ್ತಕ್ಕಂಥ ವಾಹನದವರಿಗೆ ಪೆಟ್ಟಾಗ್ತಕ್ಕಂಥ ಕೆಲಸ ಕೂಡ ಆದ್ರೂ ಕೂಡ ಯಾರು ಕೂಡ ಅಲ್ಲಿ ಸೇಫ್ಟಿಯಾಗಿ ಮುಂಜಾಗ್ರತವಾಗಿ ಏನು ಕೂಡ ಏನು ಮಾಡ್ಕೊಳ್ದೆ ಈ ರೀತಿ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ವೆಲ್ಡಿಂಗ್ ಕೆಲಸ ಮಾಡ್ತಕ್ಕಂಥ ಕಿಡಿಗಳು ಕೂಡ ಏನು ಕೆಳಗಡೆ ಬೀಳ್ತದೆ. ಅದರಿಂದ ನಾವು ನಿಂತಕ್ಕಂಥ ಒಂದು 5 ನಿಮಿಷದ ಸಂದರ್ಭದಲ್ಲಿ ವೆಲ್ಡಿಂಗ್ ಮಾಡೋದ್ರಿಂದ ಅಲ್ಲೇ ಕೂಡ ಬೆಂಕಿ ಕೂಡ ಹೊತ್ಕೊಳ್ಳೋ ಕೆಲಸಗಾರ ಆಗತ್ತೆ. ಅಲ್ಲಿ ಕೂಡ ನಾವು ಇರ್ತಕ್ಕಂಥ ಸ್ಥಳೀಯರೆಲ್ಲ ಕೂಡ ಕೂಗಾಡಿದಾಗ ಅಲ್ಲಿ ಇರ್ತಕ್ಕಂಥ ಒಂದಷ್ಟು ಸಿಬ್ಬಂದಿ ವರ್ಗ ಬಂದು ಆರಿಸೋ ಕೆಲಸ ಮಾಡ್ತಾರೆ. ಆದ್ರೆ ಇಲ್ಲೂ ಕೂಡ ಅಲ್ಲಿಂದ ಮೇಲೆ ಬಿಡ್ತಕ್ಕಂಥ ಕಿಡಿಗಳ ಅಥವಾ ಬೇರೆ ಏನಾದ್ರೂ ಸವಾರರಿಗೆ ಅನಾಹುತ ಆದಿದ್ದಲ್ಲಿ ದೊಡ್ಡ ಮಟ್ಟದ ಒಂದು ಆಪತ್ತನ್ನ ಕಾದಿರ್ತಕ್ಕಂಥದ್ದು ನಿಜ ಮಧುಮಾಲ.
ಎಸ್, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬ್ರೋ ಬ್ರೋ ವೆಂಕಿ ಬ್ರೋ ನಿಂದ ಓಪನ್ ಮಾಡು, ನಿನ್ ಝೂಮ್ ಆಗುತ್ತೆ, ಓಪನ್ ಮಾಡು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.